ಬಹುತೇಕ ಇವತ್ತು ಬಂದಿದ್ದಂತಹ ನಿಮ್ಮ ಅಭಿಮಾನಿಗಳಿರ್ಬೋದು, ಅಂಬರೀಷ್ ಅವರ ಅಭಿಮಾನಿಗಳು ನೀವು ಚುನಾವಣೆಗೆ ನಿಲ್ಲಲೇಬೇಕು ಅನ್ನುವಂಥ ಒಂದು ರಿಕ್ವೆಸ್ಟ್ ಜಾಸ್ತಿ ಇದೆ ಮೇಡಮ್. ಹೌದೌದು, ಅವ್ರು ಕಳೆದ ಬಾರಿಯೂ ಅದೇ ತರ ಅವರು ಹೇಳಿದ್ದು ನನಗೆ. ಯಾಕೆಂದ್ರೆ ಇದೇ ರೀತಿಯ ಒಂದು ಸವಾಲು ಅವತ್ತೂ ಇತ್ತು. ಆವತ್ತೂ ಎರಡು ಪಕ್ಷಗಳ ಒಂದು ಮೈತ್ರಿ ಆಗಿತ್ತು. ಆ ಸಂದರ್ಭದಲ್ಲಿ ನಿಮಗೆ ಸೀಟ್ ಕೊಡೋಕ್ಕಾಗಲ್ಲ ಅನ್ನುವಂಥ ವಿಷಯನ ಕಾಂಗ್ರೆಸ್ ಪಕ್ಷ ಆವತ್ತಿನ ದಿನ ಅವರು ಹೇಳಿದರು. ಇವತ್ತು ಮತ್ತೆ ಅದೇ ಒಂದು ಸವಾಲು ವಿಚಿತ್ರವಾದ ರೀತಿಯಲ್ಲಿ, ಬೇರೆ ಬದಲಾದ ಒಂದು ರೀತಿಯಲ್ಲಿ ಆಗಿದೆ. ಸೊ ಇದನ್ನು ನಾವು ಯಾವ ರೀತಿ ಈ ಸವಾಲನ್ನು ಎದುರಿಸಬೇಕು ಅನ್ನೋ ಒಂದು ಪ್ರಶ್ನೆ. ಸೊ ಹಾಗಾಗಿ ಇದಷ್ಟು ಸುಲಭವಾಗಿ ತಗೊಳ್ಳುವಂಥ ನಿರ್ಧಾರ ಏನಿರಲಿಲ್ಲ. ಯಾಕೆಂದರೆ ಮೊನ್ನೆವರೆಗೂ ನಮಗೆ BJP ಪಕ್ಷ ಆ ಸೀಟನ್ನು ಉಳಿಸ್ಕೊಳ್ಳುತ್ತೆ ಅನ್ನೋವಂಥ ಒಂದು ವಿಶ್ವಾಸ ಇತ್ತು. ಆದರೆ ಅವರೂ ಸಾಕಷ್ಟು ಪ್ರಯತ್ನ ಪಟ್ಟರು. ಆ ವಿಷಯ ನನಗೆ ಗೊತ್ತಿದೆ ಹೈಕಮಾಂಡ್ ಮೂಲಗಳಿಂದ. ಅವರೂ ಸಾಕಷ್ಟು ಮಂಡ್ಯ ಸೀಟ್ನ ಬಿಜೆಪಿನೇ ಉಳಿಸ್ಕೋಬೇಕು ಅನ್ನೋವಂಥ ಒಂದು ಪ್ರಯಾಸ ಪಟ್ಟಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆಗ ಈಗ ತಗೊಂಡಿರೋ ನಿರ್ಧಾರದಲ್ಲಿ ನಮ್ಮ ನಡೆ ಏನು, ನಮ್ಮ ಭವಿಷ್ಯ ಏನು, ನಮ್ಮನ್ನು ನಂಬ್ಕೊಂಡಿರೋ ಜನ, ನನಗೆ ಮೊದಲಿಂದಾನು ನಾನು ಪಕ್ಷದ ಮುಖಂಡರುಗಳಿಗೆ ಮಾತಾಡಿಸಿದಾಗ್ಲೂ ನನಗೆ ನನ್ನ ಭವಿಷ್ಯ ಮುಖ್ಯ ಅಲ್ಲ, ನನ್ನನ್ನು ನಂಬ್ಕೊಂಡು ನೀವು ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಇನ್ನು ಲಕ್ಷಾಂತರ ಜನ ಇದ್ದಾರೆ ಮಂಡ್ಯದಲ್ಲಿ. ನಮ್ಮನ್ನು ನಂಬ್ಕೊಂಡು ನಾವು ಎಲ್ಲ ಬಿಟ್ಟು ಏನೇ ಹೆದರಿಕೆ ಬೆದರಿಕೆ ಬಂದ್ರೂ ಲೆಕ್ಕಿಸದೆ ನನ್ನ ಜೊತೆಯಲ್ಲಿ ಇದ್ದವರೇ ಇವರೆಲ್ಲ. ಸೊ ಅವ್ರನ್ನ ಕಾಪಾಡಬೇಕಾಗಿರೋ ಒಂದು ಕರ್ತವ್ಯ, ಒಂದು ಜವಾಬ್ದಾರಿ ನನಗಿದೆ.